ಪೆಟ್ರೋಲ್ ಡೀಸೆಲ್ ದರಗಳು ಜಾಸ್ತಿ ಆಗಬೇಕಾಗಿತ್ತು. ಯಾಕೆ? ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೆಲೆ ಹೆಚ್ಚಿಬಿಟ್ಟಿದೆ. ಆ ಕಾರಣದಿಂದ ಮಾಡಬೇಕಾಗಿತ್ತು. ಎಲ್ಲ ರಾಷ್ಟ್ರಗಳು ಕೂಡ ಹೆಚ್ಚು ಮಾಡಿವೆ. ಇಂಡಿಯಾ ಒಂದೇ ಬಾಕಿ ಇದ್ದಿದ್ದು. ಇಂಡಿಯಾ ಈಗ ಮಾಡಬೇಕಾಗಿತ್ತು. ಯಾರು ಮಾಡೋದು? ಸರ್ಕಾರ ಅಲ್ಲ, ಆಯಿಲ್ ಕಂಪನಿಗಳು ಮಾಡ್ತವೆ. ಅವರು ಮಾಡಿಬಿಟ್ರೆ ಜನರಿಗೆ ಹೊರೆ ಆಗುತ್ತೆ. ಒಂದು ಸಾರಿ 10 ರೂಪಾಯಿ ಜಾಸ್ತಿ ಆಗಿದ ತಕ್ಷಣ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಆಟೋಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸಿಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಆಮೇಲೆ ನಿಮ್ಮ ಲಾರಿಗಳು ಅವು ಎಲ್ಲದರಲ್ಲೂ ಜಾಸ್ತಿ ಆದಮೇಲೆ ದವಸ ಧಾನ್ಯಗಳು, ಹೋಟೆಲ್ಲು, ತಿಂಡಿಗಳು ಎಲ್ಲ ಜಾಸ್ತಿ ಆಗಿಬಿಡ್ತವೆ. ಇದು ಚೈನ್ ರಿಯಾಕ್ಷನ್ ಡಿಸ್ಟರ್ಬ್ ಆಗುತ್ತೆ. ಇದನ್ನು ಯೋಚನೆ ಮಾಡಿ ಮೂಲದಲ್ಲೇ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಎಕ್ಸೈಸ್ ಡ್ಯೂಟಿನ 10 ರೂಪಾಯಿ ಒಂದೊಂದು ಇದ್ರ ಮೇಲೆ ಕಡಿಮೆ ಮಾಡಿಬಿಟ್ರು. 10 ರೂಪಾಯಿ ಇದ್ದಿದ್ದನ್ನು 0 ಮಾಡಿದ್ರು, 13 ಇದ್ದಿದ್ದನ್ನು 3 ಮಾಡಿದ್ರು. ಈಗೇನಾಗೋಯ್ತು? ಅವ್ರು ಹೆಚ್ಚಿಸಲಿಲ್ಲ, ಕಂಪನಿಗಳು ಹೆಚ್ಚಿಸಲಿಲ್ಲ. ಈಗ ಅದರಿಂದಾಗಿ ಗೊಂದಲವೂ ಇಲ್ಲ, ಎಲ್ಲ ಸಮಸ್ಯೆ ಪ್ರಥಮದಲ್ಲೇ ಮುಗಿದೋಗ್ಬಿಡ್ತು. ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ ಕಾಂಗ್ರೆಸ್ನವರು. ಸರೆಂಡರ್, ನರೇಂದರ್ ಸರೆಂಡರ್. ಅರೆ ಏನು ಸರೆಂಡರ್? ಎಲ್ಲಾಗಿದ್ದಾರೆ ಸರೆಂಡರ್? ನೋಡಿ, ಅದಕ್ಕೆ ನಾನು ಹೇಳಿದೆ ಮುಖ್ಯಮಂತ್ರಿಗಳೇ, ನರೇಂದರ್ ಈಸ್ ನಾಟ್ ಸರೆಂಡರ್, ನರೇಂದರ್ ಈಸ್ ಎ ದುರಿಂದರ್. ಯಾಕೆ ದುರಂದರ್ ಗೊತ್ತಾ? ಜವಾಬ್ದಾರಿಯುತ ಹೊರೆ ಹೊರುವವನು ದುರಂದರ್. ಪಂಡಿತ ಅಥವಾ ನಿಪುಣ ಅಂದ್ರೆ ಯಾವ ವಿಚಾರದಲ್ಲಿ ಆಗಿರ್ತಾನೋ ಅವನು ದುರಂದರ್. ಆದ್ದರಿಂದಲೇ ಇವತ್ತು ತೈಲ ಕಂಪನಿಗಳು ಯಾವುದು ಬೋಟ್ ಬರಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮದು ಹೆಂಗೆ ಬಂದು ನಮ್ಮ ದಡ ತಲುಪ್ತಾ ಇವೆ? ಹೆರ್ಮೂಜಲ್ಲಿ ಭಾರತದ ಧ್ವಜ ಕಂಡ ತಕ್ಷಣ ಗ್ರೀನ್ ಲೈಟ್ ಬರುತ್ತೆ, ಬೇರೆಯವರಿಗೆಲ್ಲ ರೆಡ್ ಲೈಟ್ ಬರುತ್ತೆ. ನಮಗೆ ಯಾಕೆ ಬರುತ್ತೆ ಗ್ರೀನ್ ಲೈಟು? ನಮ್ಮ ಒಡಂಬಡಿಕೆ ಹೊರ ದೇಶಗಳ ಜೊತೆಯಲ್ಲೂ ಅಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ಅವ್ರನ್ನ ನೀವು ಸರೆಂಡರ್ ಅಂತೀರಿ? ನಾಚಿಕೆ ಆಗಲ್ವಾ ನಿಮಗೆಲ್ಲ ಕಾಂಗ್ರೆಸ್ನವ್ರಿಗೆ?